ಉಡುಪಿಯಲ್ಲಿ ಪ್ರಧಾನಿ ಮೋದಿ ಎಡವಟ್ಟು ಮಾಡಿಕೊಂಡರೆ ಮೋದಿ ಜೊತೆ ವೇದಿಕೆ ಹಂಚಿಕೊಂಡವರು ಎಂಥವರು? ಇಷ್ಟೊಂದು ಆರೋಪ ಅಪವಾದಗಳಿದ್ದರೂ ಪ್ರಧಾನಿ ಎಚ್ಚರ ವಹಿಸಿಲ್ಲ ಯಾಕೆ? ಇದೇನಾ ಪ್ರಧಾನಿಯ ಭೇಟಿ ಬಚಾವೋ ಬೇಟಿ ಪಡಾವೋ ಆಂದೋಲನ? ಪ್ರಧಾನಿಯಾದ ನಂತರ ಚುನಾವಣಾ ಪ್ರಚಾರದ ಹೊರತಾಗಿ ಇದೇ ಮೊದಲ ಬಾರಿಗೆ ಮೋದಿಯವರು ಉಡುಪಿಗೆ ಬಂದು ಹೋಗಿದ್ದಾರೆ. ಉಡುಪಿಯಲ್ಲಿ ದೊಡ್ಡ ರೋಡ್ ಶೋ, ಲಕ್ಷ ಕಂಠಗೀತ ಪಾರಾಯಣ, ಭಾರತ ಭಾಗ್ಯ ವಿಧಾತ ಪ್ರಶಸ್ತಿ ಸನ್ಮಾನ ಎಲ್ಲವೂ ಮೋದಿಯವರ ಗೌರವಕ್ಕೆ ತಕ್ಕ ಹಾಗೆಯೇ ನಡೀತು. ಆದರೆ ಸಣ್ಣ ಸಣ್ಣ ವಿಷಯಗಳ ಬಗ್ಗೆಯೂ ತುಂಬಾ ಎಚ್ಚರಿಕೆ ವಹಿಸುವ ಮೋದಿ ಮತ್ತು ಅವರ ಟೀಮ್ ಉಡುಪಿಯಲ್ಲಿ ಇಂತಹ ಒಂದು ಭಾರೀ ಎಡವಟ್ಟು ಮಾಡಿಕೊಳ್ಳಬಹುದು ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಪ್ರಧಾನಿಯ ಜೊತೆ ವೇದಿಕೆ ಹಂಚಿಕೊಳ್ಳೋದಿರಲಿ, ಅವರ ಮುಂದೆ ನಿಂತು ಕೈ ಮುಗಿದು ಒಂದು ಫೋಟೋ ತೆಗೆಸಿಕೊಳ್ಳುವವರ ಹಿನ್ನೆಲೆಯನ್ನ ತಿಂಗಳುಗಳ ಮೊದಲೇ ವಿಚಾರಣೆ ಮಾಡಿ ಆನಂತರ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ಇಷ್ಟಿದ್ದು ಕೂಡ ಹಿಂದೊಮ್ಮೆ ಕರ್ನಾಟಕದಲ್ಲಿ ಬಿಜೆಪಿ ಸೇರಿದ್ದ ಭೂಗತ ಲೋಕದ ವ್ಯಕ್ತಿಯೊಬ್ಬನಿಗೆ ಮೋದಿ ಶೇಕ್ ಹ್ಯಾಂಡ್ ಮಾಡಿದ್ದು ವಿವಾದಕ್ಕೆ ಕಾರಣವಾಗಿತ್ತು. ಎಷ್ಟು ಎಚ್ಚರವಾಗಿದ್ರೂ ಇಂತಹ ಎಡವಟ್ಟುಗಳಾಗುತ್ತೆ. ಆದರೆ ಉಡುಪಿಯ ಇಷ್ಟು ದೊಡ್ಡ ವೇದಿಕೆಯಲ್ಲಿ ಭೂಗಳ್ಳತನ ಹಾಗೂ ನೂರಾರು ಅಸಹಜ ಸಾವುಗಳು, ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣಗಳಿಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷ ಆರೋಪಿಯಾಗಿರುವ ಒಬ್ಬ ವ್ಯಕ್ತಿಯನ್ನ ಮೋದಿ ತನ್ನ ಪಕ್ಕದಲ್ಲೇ ನಿಲ್ಲಿಸಿಕೊಳ್ತಾರೆ ಅಂದ್ರೆ ಅದೆಂತಹ ಭದ್ರತಾ ಲೋಪ ಇರಬಹುದು? ಅಥವಾ ಮೋದಿ ಟೀಮ್ ರಿಸರ್ಚ್ ಅದೆಷ್ಟು ವೀಕ್ ಇರಬಹುದು? ಯೋಚನೆ ಮಾಡಿ. ಎಷ್ಟಕ್ಕೂ ಈ ಆರೋಪ ಆಪಾದನೆಗಳು ಯಾವಾಗಲೂ ಹಾಗೆ ಬಂದು ಹೀಗೆ ಹೋಗಿದ್ದಲ್ಲ. ಕಳೆದ 1 ವರ್ಷದಿಂದ ರಾಜ್ಯದ ಹಾಟ್ ಸುದ್ದಿಯೂ ಆಗಿದೆ. ಜನ ಹಾಗೂ ಹೋರಾಟಗಾರರು ಇದರ ವಿರುದ್ಧ ಪ್ರತಿಭಟನೆ ಹೋರಾಟಗಳನ್ನು ಮಾಡ್ತಾನೆ ಇದ್ದಾರೆ. ನ್ಯಾಯಾಲಯಗಳಲ್ಲಿ ವಿಚಾರಣೆ ನಡೀತಾ ಇದೆ. ಎಲ್ಲಕ್ಕೂ ಮಿಗಿಲಾಗಿ ಅಲ್ಲಿನ ಪ್ರಕರಣಗಳ ತನಿಖೆ ನಡೆಯೋದಕ್ಕೆ SIT ರಚನೆಯೂ ಆಗಿದೆ. ಅದು ಕೂಡ ಭಾರಿ ಸುದ್ದಿಯಲ್ಲಿದೆ. ಎಷ್ಟೆಲ್ಲ ಇದ್ರೂ ಈ ಪ್ರಕರಣಗಳ ಆರೋಪಗಳಿಗೆ ಸಂಬಂಧಪಟ್ಟ ವ್ಯಕ್ತಿಯೊಬ್ಬರು ದೇಶದ ಪ್ರಧಾನಿ ಜೊತೆ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾರೆ ಅಂದ್ರೆ ಅದು ಮೋದಿಯವರ ಅಜ್ಞಾನವೋ ಅಥವಾ ಆ ವ್ಯಕ್ತಿಯ ಆ ಮಟ್ಟದ ಪ್ರಭಾವವೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಜನರಿಗಂತೂ ಈ ಘಟನೆ ಇಷ್ಟೊಂದು ದೊಡ್ಡ ಘನತೆಯ ಕಾರ್ಯಕ್ರಮಕ್ಕೆ ಕಪ್ಪು ಚುಕ್ಕೆ ಇಟ್ಟ ಹಾಗೆ ಕಾಣಿಸಿದ್ದು ಸುಳ್ಳಲ್ಲ. ಕೇಂದ್ರ ಬಿಜೆಪಿ ಸರ್ಕಾರ ನಿಜವಾಗಿಯೂ ಪ್ರಾಮಾಣಿಕವಾಗಿ ಹಾಗೂ ಜನಪರವಾಗಿ ಇದ್ದಿದ್ರೆ ಎಷ್ಟು ಆಪಾದನೆ ಹಾಗೂ ಆರೋಪಗಳ ಹಿನ್ನೆಲೆ ಇರೋ ವ್ಯಕ್ತಿಗೆ ಕೊಟ್ಟ ಸ್ಥಾನಮಾನಗಳನ್ನೇ ಹಿಂದಕ್ಕೆ ಪಡೆದುಕೊಳ್ಬೇಕಾಗಿತ್ತು. ಆದ್ರೆ ಅಂತಹ ಕಳಂಕ ಹೊತ್ತ ವ್ಯಕ್ತಿಯನ್ನೇ ಹೀಗೆ ಪಕ್ಕದಲ್ಲಿ ಕೂರಿಸಿಕೊಂಡ್ರೆ ಪ್ರಧಾನಿ ಮೋದಿಯವರಿಗೆ ಅದು ಯಾವ ರೀತಿಯ ಗೌರವ ತರುತ್ತೋ ಗೊತ್ತಿಲ್ಲ. ಬಿಜೆಪಿ ಅಂದ್ರೆ ಅದೊಂದು ಸಿದ್ಧಾಂತದ ಪಕ್ಷ ಅಂತ ಹೇಳ್ಕೊಳ್ಳೋದೇ ಹೊರತು ಬರ್ತಾ ಬರ್ತಾ ಈ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕಿಂತ ಕಡೆಯಾಗಿ ಹೋಗ್ತಾ ಇದೆ. ಕಾಂಗ್ರೆಸ್ ಪಕ್ಷ ಅಂದ್ರೆ ಅದು ಪುಂಡ ಪೋಖರಿ, ರೌಡಿಗಳು, ಕ್ರಿಮಿನಲ್ ಹಿನ್ನೆಲೆ ಇರುವಂತವರು ಕೂಡ ಸೇರಬಹುದು ಅಂತ ಆಗಾಗ ಸಾಬೀತು ಮಾಡಿಕೊಂಡೇ ಬಂದಿದೆ. ಬರ್ತಾ ಬರ್ತಾ ಬಿಜೆಪಿ ಕೂಡ ಅದೇ ದಾರಿ ಹಿಡಿದಿದ್ದು ನಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ. ಯಾವಾಗ ಆಪರೇಷನ್ ಕಮಲ ಶುರುವಾಯಿತೋ ಅಲ್ಲಿಂದ ಬಿಜೆಪಿ ಪಕ್ಷ ಎಷ್ಟು ಮಲೀನಗೊಂಡಿದೆ ಅನ್ನೋದಕ್ಕೆ ನಮ್ಮ ರಾಜ್ಯವೇ ಸಾಕ್ಷಿ. ಈಗ ಬಿಜೆಪಿಯಲ್ಲಿ ಸಿದ್ಧಾಂತವೂ ಇಲ್ಲ, ಬದನೆಕಾಯಿಯೂ ಇಲ್ಲ. ಬಿಜೆಪಿ ಈಗ ಭ್ರಷ್ಟಾಚಾರದಿಂದ ಹಿಡ್ಕೊಂಡು ಅತ್ಯಾಚಾರದ ಆರೋಪ ಹೊತ್ತವರ ತನಕ ಎಲ್ಲರನ್ನ ತನ್ನವರನ್ನಾಗಿಸ್ಕೊಂಡಿದೆ. ಆದ್ರೆ ಕನಿಷ್ಠ ಪ್ರಧಾನಮಂತ್ರಿಯ ಸ್ಥಾನಕ್ಕಾದ್ರೂ ಗೌರವ ಉಳಿಸ್ಕೊಳ್ಬೇಕಲ್ಲ. ಈಗ ಅದು ಕೂಡ ಮಣ್ಣಾಗೋ ಹಾಗೆ ಉಡುಪಿಯ ವೇದಿಕೆಯಲ್ಲಿ ಇಂತಹ ಒಂದು ಘಟನೆ ನಡೆದಿದೆ. ಬಿಜೆಪಿ ಕಾರ್ಯಕ್ರಮ ಅಂದ್ರೆ ಅಲ್ಲಿ RSSನ ಶಿಸ್ತು, ಸಂಸ್ಕಾರ ಎಲ್ಲ ಇರುತ್ತೆ ಅನ್ನೋ ಮಾತು ಉಡುಪಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸುಳ್ಳಾಯ್ತು. ಪ್ರಧಾನಮಂತ್ರಿಯ ವೇದಿಕೆಯಲ್ಲಿ ಅವರ ಜೊತೆಗೆ ಅಷ್ಟೊಂದು ಆರೋಪ ಆಪಾದನೆಗಳನ್ನ ಹೊತ್ತ ವ್ಯಕ್ತಿಯನ್ನ ಕೂರಿಸ್ತಾರೆ ಅಂದ್ರೆ ಇವರು ಮತದಾರರಿಗೆ ಯಾವ ಸಂದೇಶ ಕೊಡೋದಕ್ಕೆ ಹೊರಟಿದಾರೋ ಗೊತ್ತಿಲ್ಲ. ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನೋ ಮೋದಿ ಇಲ್ಲಿ ಅಂತಹ ಹೆಣ್ಣು ಮಕ್ಕಳಿಗೆ ಆಗಿರುವ ಅನ್ಯಾಯವನ್ನೇ ಸಮರ್ಥನೆ ಮಾಡೋದಕ್ಕೆ ಹೊರಟಿದ್ದಾರಾ ಅನ್ನೋ ಪ್ರಶ್ನೆಯೊಂದನ್ನ ಕೊನೆಗೂ ಹಾಗೆ ಉಳಿಸಿ ಹೋಗಿದ್ದಾರೆ. ನಿಮ್ಮಲ್ಲೇನಾದ್ರೂ ಉತ್ತರ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಫಸ್ಟ್ ವಾಯ್ಸ್ ವಾಹಿನಿಯನ್ನ ಅಪಾರವಾಗಿ ಬೆಂಬಲಿಸುವ ನಿಮ್ಮ ಪ್ರೀತಿಗೆ ನಮ್ಮ ಅನಂತ ಧನ್ಯವಾದಗಳು.